ಹಾಯ್ ಹಲೋ ನಮಸ್ತೆ ಶುಭೋದಯ ಕರುನಾಡು. ನಾನು ನಿಮ್ಮೆಲ್ಲರ ಪ್ರೀತಿಯ ವೈಆರ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಾ ವೈಆರ್ ಸ್ಟೋರೀಸ್. ಇನ್ನೊಂದು ಹೊಸ ಲಾಗ್ಗೆ ಸುಸ್ವಾಗತ ಕಣ್ರಿ. ಇವತ್ತು ಬೆಳಗ್ಗೆ ಎಲ್ಲಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಸ್ಮಾಲ್ ಇಂಟ್ರೋ ನಿಮಗೆ ನೆಕ್ಸ್ಟ್ ನೋಡೋಲ್ಲ ಸಿಗುತ್ತೆ. ಈಗ ನಾನು ಹತ್ತಿರೋದು ನಮ್ಮ ನೆಲಮಂಗಲ ಬಸ್ಸಲ್ಲಿ. ನೆಲಮಂಗಲ ಬಸ್ ಹತ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಇವತ್ತಿನ ಲಾಗ್ ಏನು ಆಲ್ರೆಡಿ ಟೈಟಲ್ ಮತ್ತು ತಮ್ಲೈನಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಬನ್ನಿ, ಇವತ್ತು ಆ ಒಂದು ಸ್ಪೆಷಲ್ ಜಾಗಕ್ಕೆ ಹೋಗಿ ಅಲ್ಲಿರುವಂಥ ಎಲ್ಲ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡ್ಕೊಳ್ಳೋ ಅಂಥ ಒಂದು ಲಾಗ್ ಆಗಿರುತ್ತೆ. ಸೊ ವೆಲ್ಕಮ್ ಟು ವೈಆರ್. ಸಾಹಸ ಮಾಡಿ ಬಸ್ ಹತ್ತಿ ಆಟೋ ಹತ್ತಿ ಇಳಿದು ಬಂದಿರುವಂಥ ಕೊನೆಯ ಡೆಸ್ಟಿನೇಷನ್ ಅದೇ ಯಾವುದು ಅಂತ ನೋಡಬೇಕಾ? ದಟ್ ನನ್ನ ಮುಂದೆನೇ ಇದೆ ನೋಡಿ. ಇದು ಬರೋದು ನಮ್ಮ ಸೋಲೂರಿಗೆ ಒಂದು 10 ಕಿಲೋಮೀಟ್ರು ಆದಮೇಲೆ ಸಿಗುತ್ತೆ ಈ ಜಾಗ. ಹೈವೇ ಪಕ್ಕದಲ್ಲೇ ಇದೆ, ಇದೇ ಹೈವೇ. ಅಲ್ಲಿಂದ ಮುಂದೆ ಬಂದ್ರೇ ನಮಗೆ ಕಾಣಿಸಿಗುವಂಥದ್ದೇ ಈ ಒಂದು ಜಾಗ. ಇಲ್ಲಿ ನಿಮಗೆ ಕಾಣಿಸಿಗುತ್ತೆ ಏನೇನಪ್ಪ ಅಂತಂದರೆ ಯಾವ್ಯಾವ ಒಂದು ಆ್ಯಕ್ಟಿವಿಟೀಸ್ಗೆ ಎಷ್ಟೆಷ್ಟು ಅಮೌಂಟ್ ಇದೆ, ಮತ್ತು ಇಲ್ಲಿ ಇನ್ನೂ ಏನೇನು ಚಾರ್ಜಸ್ ಇರುತ್ತೆ, ಮತ್ತು ಪ್ರತಿಯೊಂದು ಚಾರ್ಜಸ್ ಮೇಲೆ 18% GSTನ ಆ್ಯಡ್ ಮಾಡ್ತಾರೆ. ನೀವು ಇಲ್ಲೇನೇನು ನೋಡ್ತಿದ್ದೀರಲ್ಲ, ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಪ್ರೈಸಸ್ ಆಗಿರ್ಬೋದು, ಏಜ್ ರೆಸ್ಟ್ರಿಕ್ಷನ್ಸ್ ಆಗಿರ್ಬೋದು, ಇವೆಲ್ಲದ್ರ ಮೇಲೂ ಕೂಡ ಪ್ರೈಸಸ್ ಮೇಲೆ GST ಇದೆ. ಅದು ನೋಡ್ಕೊಂಡು ಹೋಗಿ. ತುಂಬಾ ವಿಂಡ್ ಬ್ಲಾಸ್ಟ್ ನಾಯ್ಸ್ ಇದೆ, ಅದಕ್ಕೋಸ್ಕರ ಮೈಕನ್ನು ಯೂಸ್ ಮಾಡೋವಂಥ ಒಂದು ಅವಶ್ಯಕತೆ ಬಂದಿದೆ. ಗೊತ್ತಿಲ್ಲ ಎಷ್ಟರ ಮಟ್ಟಕ್ಕಿದೆ ಅಂಥೇಳಿ. ನಾನು ಕವರ್ ಮಾಡ್ತೀನಿ. ಪ್ರತಿಯೊಂದು ವೀಕೆಂಡ್ಗಳಲ್ಲಿ ನಾವು ಜಾಲಿ ರೈಡ್ಗಳನ್ನ ಮಾಡ್ತಿರ್ತೀವಿ, ಬೈಕ್ ರೈಡ್ನ ಮಾಡ್ತಿರ್ತೀವಿ, ಬ್ರೇಕ್ಫಾಸ್ಟ್ ರೈಡ್ಗಳನ್ನ ಮಾಡ್ತಿರ್ತೀವಿ. ಸೊ ಅದೇ ರೀತಿ ಇವತ್ತು ಕೂಡ ಬಂದಿರುವಂಥ ಈ ಜಾಗ ಏನಿದೆ ತುಂಬಾ ವಿಶೇಷವಾದದ್ದು. ಯಾಕೆಂದರೆ ಮಕ್ಕಳುಗಳಿಗೆ, ಎಸ್ಪೆಷಲಿ ಚಿಕ್ಕ ಮಕ್ಕಳುಗಳಿಗೆ, ಈಗಿನ ಕಾಲದವರು ಪ್ರಾಣಿಗಳು ಹೆಂಗಿರುತ್ತೆ ಅಂತಲೇ ನೋಡಿರಲ್ಲ. ಅಂಥವ್ರನ್ನ ನೀವು ಈ ರೀತಿ ಜಾಗಗಳಿಗೆ ಕರ್ಕೊಂಡ್ಬಂದು ಹಲವಾರು ಪ್ರಾಣಿ ಪಕ್ಷಿಗಳನ್ನ ರೀತಿ ಕರ್ಕೊಂಡ್ಬಂದು ಅವ್ರಿಗೆ ಇದೊಂದು ಜಾಗಗಳನ್ನ ಪರಿಚಯ ಮಾಡಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಅಂದ್ಕೊತೀನಿ. ತುಂಬ ವಿಂಡ್ ನಾಯ್ಸ್ ಇದೆ, ಅದಕ್ಕೋಸ್ಕರ ಗೋಪ್ರೋದಲ್ಲಿ ಆ ಒಂದು ಮಟ್ಟಕ್ಕೆ ಕ್ಯಾಪ್ಚರ್ ಆಗ್ತಿಲ್ಲ. ಅದಕ್ಕೋಸ್ಕರ ಕಾಣಿಸ್ತಿದೆಯಲ್ಲ, ಮೈಕನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಟ್ಯಾಚ್ ಮಾಡೋದಕ್ಕೆ ಕಾಲರ್ ಕೂಡ ಮೈಕ್ ಕೂಡ ತಂದಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಒಂದು ಮೆಥಡನ್ನು ಯೂಸ್ ಮಾಡ್ತಾ ಇವತ್ತು ಲಾಗ್ ಮಾಡೋವಂಥ ಒಂದು ಅವಶ್ಯಕತೆ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಬನ್ನಿ ಮುಂದಕ್ಕೆ ಹೋಗ್ತೀನಿ. ನನ್ನ ಹಿಂದೆ ಕೂಡ ಕಾಣಿಸ್ಬೋದು ನಿನಗೆ ಕಂಪ್ಲೀಟಾಗಿ. ನನ್ನ ಹಿಂದೆ ಏನು ಕಾಣಿಸಿದಿಲ್ಲ ಅದು ಕಂಪ್ಲೀಟ್ ಆ ಒಂದು ಫೀಲ್ಡ್ ಇದೆ. ಜಿಪ್ ಲೈನು ಅದರ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು. ಅದೇನು ನಮಗೇನು ಅಂತೂ ಇಂಟ್ರೆಸ್ಟ್ ಇದೆ, ಯಾಕೆಂದರೆ ಕೇರಳದಲ್ಲಿ ಕೂಡ ಹೋದಾಗಲೂ ಕೂಡ ಮಾಡಿದ್ವಿ. ಅದ್ರ ವಿಡಿಯೋ ಹಾಕಿಲ್ಲ ಅಷ್ಟೇ. ಸೊ ಅದಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನಿಸ್ತು. ಸೊ ಆ ಕಾರಣಕ್ಕೆ ಇವತ್ತು ಯಾವುದೋ ಮಾಡಿದೆ. ಜಸ್ಟ್ ನಾವು ಬಂದಿರೋವಂಥ ಕೆಲಸ ಏನು ಪ್ರಾಣಿಗಳು ನೋಡೋದು, ಅದು ಮಾತ್ರ ಫೋಕಸ್ ಮಾಡೋಣ ಅಂತ. ಬನ್ನಿ ಲೆಟ್ಸ್ ಗೋ ಇನ್. ಕಾಣಿಸಿದೆ ಅನಿಸುತ್ತೆ, ಅದಕ್ಕೇನು ಆಗಿದ್ದೀವಿ. ಫಸ್ಟ್ ಬರ್ತಿದ್ದಂಗೆ ಒಂದು ಕಾಣಿಸುವಂಥ ಒಂದು ಪ್ರಾಣಿಯೇ ಅದು ಕುದುರೆ ಮರಿ. ಅದು ಬಿಟ್ಟರೆ ಮೇಲ್ಗಡೆ ಜಿಪ್ಲೈನ್ ಕಾಣಿಸಿರುತ್ತೆ ನಿಮಗೆ. ಕುದುರೆಯ ಮರಿ ಯಾವ ಬ್ರೀಡೋ ಏನೋ ಎತ್ತ ಯಾವುದೇ ಮಾಹಿತಿ ಇಲ್ಲ, ಯಾವುದೇ ಒಂದು ಡಿಸ್ಪ್ಲೇ ಕೂಡ ಹಾಕಿಲ್ಲ. ಇರೋವಂಥದ್ದು ಅಷ್ಟು ಮಾತ್ರ ಕಾಣಿಸ್ತಿದೆ. ಅದರದ್ದು ಚಿಕನ್ ಫೀಡ್ ಅಂತ ಬರುತ್ತೆ, ಅದು ಕೊಡ್ತೀವಿ. ನಾರ್ಮಲ್ ಆಲ್ ಟೈಪ್ಸ್ ಆಫ್ ಸೀಡ್ಸ್ ಕೊಡ್ತೀವಿ. ಅದು ನೋಡೋಕ್ಕಷ್ಟೇ ಫ್ಲಫಿ ಆಗಿರುತ್ತೆ. ಅದು ಫೆದರ್ಸ್ ಎಲ್ಲ ರಿಮೂವ್ ಮಾಡಿದ್ರೆ 950 ಗ್ರಾಮ್ಸ್ ಫೈನಲ್ ವೀಟ್ ಆಗಿರುತ್ತೆ. ಅದು ಯಾರು ತಿನ್ನೋಕೆ ಇಷ್ಟಪಡಲ್ಲ ಅಷ್ಟಾಗಿ. ಇದು ಬಂದ್ಬಿಟ್ಟು ಶಾಪಲ್ಲಿ ಕೊಡ್ತೀನಿ ಅಂತಾರೆ. ಇದು ನೆಟಿವ್ ಬಂದ್ಬಿಟ್ಟು ಚೈನಾ. ಇದು ಹೆಸರು ಬಂದ್ಬಿಟ್ಟು ಪಾಲಿಸ್ ಕ್ಯಾಪ್ ಅಂತ ಕರೀತಾರೆ. ಇದು ನೆಟಿವ್ ಬಂದ್ಬಿಟ್ಟು ಚೈನಾ ಆಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ನೋಡಿದ್ರೆ 5 to 8 ವರ್ಷವರೆಗೂ ಬರ್ತಿರುತ್ತೆ. ಫೀಡಿಂಗ್ ಅಂತ ಹೋದರೆ ನಾರ್ಮಲ್ ಕೋಳಿ ಏನೇ ತಿನ್ನೋದು ಎಲ್ಲ ತಿನ್ನುತ್ತೆ. ಎಲ್ಲ ಕೋಳಿಗೂ ಬಂದ್ಬಿಟ್ಟು 5 ರಿಂದ 8 ವರ್ಷವರೆಗೂ ರೆಗ್ಯುಲರ್ ಆಗಿ ಬರ್ಬೋದು ಅಷ್ಟೇ ವರ್ಷ. ನಾವು ಏನು ಟ್ರೀಟ್ ಮಾಡ್ತೀವಿ ಆ ರೀತಿ ಇರುತ್ತೆ. ಇದು ನೆಟಿವ್ ಬಂದ್ಬಿಟ್ಟು ಚೈನಾ. ಪ್ಯೂರ್ ವೈಟ್ ಅಷ್ಟಾಗಿ ಎಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ಪ್ಯೂರ್ ವೈಟ್ ಹೇಳಿದೆ. ಅದು ಬಂದು ಪ್ಯೂರ್ ವೈಟ್. ಬ್ಲ್ಯಾಕ್ ಕಲರ್ ಕೋಳಿ ನೋಡ್ತಾ ಇದ್ದೀರಾ, ಅದೇ ಹೆಸರು ಬಂದ್ಬಿಟ್ಟು ಅಮೇರಿಕನ್ ಪ್ಯಾಂಡಮ್ ಅಂತ ಕರೀತಾರೆ. ಅದ್ರ ನೆಟಿವ್ ಬಂದ್ಬಿಟ್ಟು ಅಮೇರಿಕನ್ ಆಗಿರುತ್ತೆ. ಅದಿನ್ನೂ ಬಂದ್ಬಿಟ್ಟು ಮರಿ, ಅದಿನ್ನೂ ಬಂದ್ಬಿಟ್ಟು ಬೇಬಿ ಆಗಿರುತ್ತೆ. 4 months ಬೇಬಿ ಆಗಿರುತ್ತೆ ಅದಿನ್ನು. ಇದು ಅಷ್ಟೇ ನೋಡೋಕ್ಕಷ್ಟೇ ಪಫಿ ಆಗಿ ಕಾಣಿಸ್ತಾ ಇರುತ್ತೆ. ಅದು ಫೆದರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ರೆ 950 ಗ್ರಾಮ್ಸ್ ಫೈನಲ್ ಆಗಿರುತ್ತೆ. ನೆಟಿವ್ ಬಂದ್ಬಿಟ್ಟು ಇದು ವೈಟ್ ಕಲರ್ ಕಾಣಿಸ್ತಿಲ್ಲ. ಹೋಗೋ
ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಟಂಗು ಬರೇ ಉಗ್ರಲ್ಲಿ ಹಿಡ್ಕೊಂಡ್ಕೊಳ್ಳೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಟಂಗು, ಇದರಲ್ಲಿ ನೀರನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಯಾವಾಗಲೂ ಮಾಡ್ಕೊಳ್ಳಲ್ಲ, ಸಮ್ಟೈಮ್ಸ್ ನೀರು ಸ್ಟೋರ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ಬಂದ್ಬಿಟ್ಟು ಅಲ್ಲಿರಲ್ಲ. ಪ್ಯೂರ್ ವೆಜಿಟೇರಿಯನ್ ಇದು. ಹೈಬಿಸ್ಕಸ್ ಫ್ಲವರ್, ಹೈಬಿಸ್ಕಸ್ ಲೀಫ್ ಅಂದರೆ ತುಂಬ ಇಷ್ಟ ಇದೆ. ಬನ್ನಿ ಬ್ರೋ, ಬನ್ನಿ. ಕೈ ಹೋಗ್ಕೊಂಬಿಡಿ ಈ ಥರ, ಈ ಕಡೆ ಬನ್ನಿ. ಕೈ ಹೋಗ್ಕೊಂಬಿಡಿ. ಯಾವ ಇವೆಲ್ಲ ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ನಿಮಿಷ ಬಿಡಬಾರ್ದು, ಏನಾಗಲ್ಲ. ನೀವು ಆ ಥರ ಎಲ್ಲ ತಿರುಗಬೇಡಿ. ಆಮೇಲೆ ಹಾಂ ತಿಳಿದಿದ್ದಾರೆ. ಹೌದು, ಯಾವಾಗಲೂ ಹಂಗೆ ಹೌದಾ. ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದೆ ನೋಡಿ. ಕೈ ಈ ಥರ ಓಪನ್. ಏನಾಗಲ್ಲ, ಏನಾಗಲ್ಲ. कैसा लगा मेरा मजाक? ಈ ಸಡನ್ ನಾನು ಬಿಟ್ಬಿಟ್ಟಿದ್ರೆ ಏನು ಮಾಡ್ತಿದ್ರಿ? ಅದು ಬಿದ್ದೋಗೋದು ಪಾಪ. ಅದಕ್ಕೆ ನಾವು ಬಿಡಲ್ಲ. ಅಲ್ಲ ಅಲ್ಲ ಏನಾಗುತ್ತೆ ನಮ್ಗೇನು ಅಭ್ಯಾಸ ಅವ್ರ ಹಿಂಗೆಲ್ಲ ಎಷ್ಟದು ಅಲ್ಲ ಬಾಡ ಅಲ್ವಾ. ಅದು ಸೇಫ್ ಆಗಿರ್ಬೇಕು ನಮಗೆ, ಅದ್ರ ಸೇಫ್ಟಿ ಮುಖ್ಯ ಫಸ್ಟ್. ಅದ್ರ 100 ಸ್ಪೀಡಲ್ಲಿ ಓಡೋಗಿರ್ತಾನೆ ಏನಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಬಂದ್ಬಿಟ್ಟು ಟಾಯ್ ಚಿಕನ್. ನಾನು ನಿಮ್ಗೆ ಮುಂದೆ ಹೇಳಿದೆ, ಇದೇ ಇದು ಟಾಯ್ ಚಿಕನ್ನು. ಇದ್ರ ನೆಟ್ಟಿಗೆ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ಹೋದರೆ ಇದ್ರ ಹೆಸರು ಬಂದ್ಬಿಟ್ಟು ಸಿಲ್ಕಿ ಚಿಕನ್ ಅಂತ ಕರೀತಾರೆ. ಸಿಲ್ಕಿ ಅಂತ ಏನಕ್ಕೆ ಕರೀತಾರೆ ಅಂದರೆ ಅದ್ರ ಫೆದರ್ಸ್ ತುಂಬ ಸಿಲ್ಕಿ ಆಗಿರೋದಕ್ಕೆ ಇದನ್ನು ಸಿಲ್ಕಿ ಚಿಕನ್ ಅಂತ ಕರೀತಾರೆ. ಇದ್ರ ನೆಟ್ಟಿಗೆ ಬಂದ್ಬಿಟ್ಟು ಚೆನ್ನಾಗಿರುತ್ತೆ. ಲೈಫ್ ಸ್ಪ್ಯಾನ್ ಅಂತ ನೋಡಿದ್ರೆ 5 ರಿಂದ 8 ವರ್ಷವರೆಗೂ ಬರ್ತಿರುತ್ತೆ. NCC ಕ್ಯಾಪ್ಗಳ 3 ಫೆದರ್ಗಳು ನೋಡಿತೀರಲ್ಲ, ಅಂತ ಕರೀತಾರೆ. ಇದು ಕನ್ನೂರ್ ಜಾತಿಲೇ ಇದು ಬಿಗ್ ಕನ್ನೂರ್, ಇದು ಬಿಗ್ಗೆಸ್ಟ್ ಕನ್ನೂರ್ ಅಂತಲೇ ಹೇಳ್ಬೋದು. ಇದರಲ್ಲಿ DNA ಆಗಿದೆ ಅಂತ ಹೇಳಿದ್ನಲ್ಲ, ಇದಕ್ಕೂ ಅಷ್ಟೇ DNA ಇಲ್ದರೆ ಮೇಲು ಫಿಮೇಲ್ ಫೈಂಡ್ ಔಟ್ ಮಾಡೋದು ಕಷ್ಟ. ಇದು DNA ಆಗಿರೋ ಬಲ್ಸ್ಗಳಿಗೆ ಈ ಥರ ಕಾಲಿಗೆ ರಿಂಗ್ ಹಾಕಿರ್ತಾರೆ, ಕಾಣಿಸ್ತಿದ್ಯಾ? ಆ ಕಾಲಲ್ಲಿ ರಿಂಗ್ ಹಾಕಿರೋದ್ರೆ DNA ಆಗಿದೆ ಅಂತ. DNA ಆಗಿರೋದು ಬಲ್ಸ್ಗಳಿಗೆ ಕಾಲಿಗೆ ರಿಂಗ್ ಹಾಕ್ತಾರೆ, ನಮಗೆ ಸರ್ಟಿಫಿಕೇಟ್ಗಳು ಬರುತ್ತೆ. ಇದು ಮೇಲ್ ಆಗಿರುತ್ತೆ, ಅದು ಫೀಮೇಲ್ ಆಗಿರುತ್ತೆ. ಇದ್ರ ಹೆಸರು ಬಂದ್ಬಿಟ್ಟು ಕಾಕ್ಟೈಲ್ಸ್ ಅಂತ ಕರೀತಾರೆ, ಮತ್ತೆ ಕಾಕ್ಟೈಲ್ಸ್ ಅಂತ ಕರೀತಾರೆ. ಇದು ಟಾಕಿಂಗ್ ಬರ್ಡ್ ಅಂತಾರೆ ಗೊತ್ತಾ. ಇವ್ರ ಇದು ಒಂದೇ ಒಂದು ಪಕ್ಷಿ ಮೇಲೆ ಗಲೀಜ್ ತೋರಿಸಿದ್ರೆ ನೀವು ತಗೊಂಡಿರೋ ಎಂಟ್ರಿ ಟಿಕೆಟ್ ಅಂತ ಫ್ರೀಯಾಗಿ ವಾಪಸ್ ಟ್ರೈ ಮಾಡಿ. ಹೌದಾ? ಸರಿ ಆಯ್ತು, ಆಕೆ ಮಾಡಕ್ಕ ತೋರಿಸ್ಬೇಕು. ಇದನ್ನ ಕನ್ನಡದಲ್ಲಿ ಭತ್ತದಕ್ಕಿ ಅಂತ ಕರೀತಾರೆ. ಇದಕ್ಕೆ ಭತ್ತ ಅಂದರೆ ತುಂಬ ಇಷ್ಟ, ಅದಕ್ಕೆ ಭತ್ತದಕ್ಕಿ ಅಂತ ಕರೀತಾರೆ. ಕಾಣಿಸ್ತಿದ್ದು ಯಾವ ಥರ ಏನಾದರೂ ಮುಂದೆಯಿಂದ ನೋಡೋಕ್ಕೆ ಯಾವ ಥರ ಕಾಣಿಸ್ತಿತ್ತು? ಹೋಗ್ಲಿ ರ್ಯಾಟಾ, ಹಿಂದೆಯಿಂದ ನೋಡೋಕ್ಕೆ ಮರ ಥರ. ಹೌದಾ, ಕರೆಕ್ಟಾಗಿ ಹೇಳಿದ್ದೀರಾ. ಇದು ರ್ಯಾಟ್ಗೂ ಮತ್ತು ರ್ಯಾಬಿಟ್ಗೂ ಕ್ರಾಸ್ ಬ್ರೀಡ್ ಆಗಿ ಹುಟ್ಟಿರುವಂಥ ವರ್ಲ್ಡಲ್ಲೇ ಕ್ರಾಸ್ ಬ್ರೀಡಲ್ಲಿ ಹುಟ್ಟಿರುವಂಥ ಫಸ್ಟ್ ಪ್ರಾಣಿ ಇದು. ಇದು ಬಂದ್ಬಿಟ್ಟು ಪೆಟ್ಟಿದು. ಇದು ಮನೆಯಲ್ಲೆಲ್ಲ ಸಾಕಲಿಕ್ಕೆ ಪರ್ಮಿಷನ್ ಇದೆ ಅಣ್ಣ, ನೀವು ವಿಡಿಯೋ ಇದು ಆಕ್ಚುಲಿ ಚೆನ್ನಾಗಿ. ಇದು ಬಂದ್ಬಿಟ್ಟು ಇದ್ರ ನೇಟಿವ್ ಬಂದ್ಬಿಟ್ಟು ಜರ್ಮನಿ ಆಗಿರುತ್ತೆ. ಫೀಡ್ ಅಂತ ಹೋದರೆ ಪ್ಯೂರ್ ವೆಜಿಟೇರಿಯನ್. ಇದು ಲೈಫ್ ಪೈಲೆಲ್ಲ ಬಂದ್ಬಿಟ್ರೆ 6 ರಿಂದ 8 ವರ್ಷದವರೆಗೂ ಇರುತ್ತೆ ಅಷ್ಟೇ ಫೈನಲ್. ಇದ್ರು ಲೈಫ್ ಪೈಲೆಲ್ಲ ಇದು ಲ್ಯಾಬ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದ್ರ DNA ಮತ್ತು ಹ್ಯೂಮನ್ಸ್ DNA 75 ಇಂದ 95ವರೆಗೂ DNA ಮ್ಯಾಚ್ ಆಗುತ್ತೆ ಹ್ಯೂಮನ್ಸ್ಗೆ ಇದು. ಸೊ ಅದಕ್ಕೆ ಇದನ್ನು ಲ್ಯಾಬ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಲ್ಯಾಬ್ಗಳಲ್ಲಿ ನಮಗೆ ಹ್ಯೂಮನ್ಸ್ ಮೇಲೆ ಪ್ರೊಡ್ಯೂಸ್ ಮಾಡಬೇಕಾಗಿರೋಂಥ ಇಂಜೆಕ್ಷನ್ ಆಗಲಿ ವೈರಸ್ ಆಗಲಿ ಈ ಮೂಗು ಪ್ರಾಣಿ ಮೇಲೆ
ಕೊಟ್ಬಿಟ್ಟವ್ರೆ, ಲಿಪ್ಸ್ಟಿಕ್ ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ. कभी कभी लगता है क्या पुनीत भगवान है. ಬನ್ನಿ ಬೈ, ಹಿಡಿಬೋದು, ಹಿಡೀರಿ. ಕಿವಿ ಹಿಡ್ಕೊಂಡು ಹಿಂಗೆ ಎತ್ತೋದಾಗ್ಲಿ ಆ ಥರ ಎಲ್ಲ ಮಾಡಬೇಡಿ. ಹೊಟ್ಟೆ ಹೆಚ್ಚಿಗೆ ಮಾಡಬೇಡಿ, ಪ್ರೆಗ್ನೆಂಟ್ಗಳಿರುತ್ತೆ. ಹೌದು. ಬಿ ಕೇರ್ಫುಲ್ಲಾಗಿ ನೋಡಿಕೊಂಡು ಆಟಾಡಿ, ಸ್ವಲ್ಪ ಹೊತ್ತು ಖುಷಿ ಪಡಿ, ಎಂಜಾಯ್ ಮಾಡಿ. ಆದರೆ ಅದಕ್ಕೆ ಹಾನಿ ಮಾಡಬೇಡಿ. ಮುಂಗಾರು ಮಳೆ 2 ಫಿಲಮಲ್ಲಿ ಇದೇ ಇದಂತ ಯೂಸ್ ಮಾಡಿದ್ದು. ಮುಂಗಾರು ಮಳೆ 1 ಆ ಕಡೆ ಹೋಗಿದೆ, 2 ಇದೇ ಮೂಲ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಬೈಲಿ ಇಲ್ಲಿ ಕೊಡ್ತೀನಿ, ಬೈಲಿ. ತುಮ್ಸೆ ನಾ ಹೋ ಪಾಯೇಗಾ ಮಾಡ್ತೀನಿ ನೀನು. ಅಷ್ಟೇನು ಶಾರ್ಪ್ ಇರಲ್ಲ. ಇದ್ರ ಹೆಸರು ಬಂದ್ಬಿಟ್ಟು ರೆಡ್ ಐ ಟರ್ಟಲ್ ಅಂತ ಕರೀತಾರೆ. ಇದು ಟಾಟೈಸ್ ಅಲ್ಲ, ಟರ್ಟಲ್. ನೋಡಿ, ರೆಡ್ ಕಣ್ಣಿದ್ರೆ ಕಾಣಿಸ್ತಿದ್ಯಾ ಹಿಂದೆಗಡೆ? ಅದು ನಿಮಗೆ ಬಿಟ್ಟಿತ್ತು, ಏನು ಬೇಕಾದ್ರೂ ಮಾಡ್ಬೋದು. ಒಂಚೂರು ಚಿಕ್ಕದಿದೆ ನಮ್ಮ ಅದೇ 5 ವರ್ಷ ನೀರು ಬೇಗ ಗಲೀಜು ಮಾಡ್ಬಿಡ್ತೇವೆ, ಅದೇ ಬೇಜಾರು. ಇಲ್ಲ, ನಾವು ಇದು 4 ವರ್ಷ. ಹಾಂ, ಅಷ್ಟಿದೆ ಅಷ್ಟೇ. 4 ವರ್ಷ. ಇದು ಅವ್ನಿಗೆ 5 5 ವರ್ಷ. ವರ್ಷ. ಅವ್ನಿಗೆ 5 ವರ್ಷ, ಇನ್ನೊಬ್ಬ 7 ವರ್ಷ ಇದ್ದಾನೆ. ಎಲ್ಲ 7 ವರ್ಷ. ಸ್ಕೇಲ್ಸ್ ಹಂಗೆ ಇದೆ. ನಾವು ಶಿವಮೊಗ್ಗನೂ ತರಿಸಿದ್ದು, ಚೆನ್ನಾಗಿದೆ. ಮುಂದಕ್ಕೆ ಕೈ ಇದಕ್ಕೆ ಹಾಕಿ ಬಾಯಿ ಕೈ ಹತ್ರ ನೀಟಾಗಿ ಹೇಳುತ್ತೆ. ನಾನು ಹೆಂಗೆ ಕಚ್ತೀನಿ ಆಯ್ತಾ? ಅದಕ್ಕೆ ಅದನ್ನು ತೆಗಿಯೋಣ ನಾವು. ಸಾಕಾ? ಬನ್ನಿ ಈ ಒಂದು ಅಟ್ಮಾಸ್ಫಿಯರ್ ಹೇಗಿದೆ ಅದ್ರ ಬಗ್ಗೆ ನಾನು ವಾಯ್ಸ್ ಓವರ್ ಕೊಡ್ತಿದ್ದೆ ಅವಾಗಲಿಂದ. ಸೊ ಈಗ ಇಲ್ಲಿ ಬಂದಿರೋದ್ರಿಂದ ಒಂದು ಸ್ವಲ್ಪ ನಾಯ್ಸ್ ಕಮ್ಮಿ ಇದೆ. ಸಕ್ಕತ್ತಾಗಿದೆ. ಕ್ಯಾಮ್ರಾ ಫ್ಲಿಪ್ ಆಗುತ್ತೆ ಈಗ ನೋಡಿ. ಇದು ಕ್ಲೋಸ್ಡ್ ಎಂಟಿಟಿ ಆಗಿರುತ್ತೆ. ಅಂದರೆ ಒಂದು ಪಕ್ಷಿನ ಕೂಡಲಿಟ್ಟು ಕೇಜಲ್ಲಿ ಸಾಕೋದಕ್ಕಿಂತ ದಿಸ್ ಇಸ್ ಫಾರ್ ಮೋರ್ ಬೆಟರ್ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಕ್ಕೆ. ಅವ್ರು ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಕೂತ್ಕೊಂಡು ನೋಡಿ ಆದಷ್ಟು ಅಂತ. ಮೆಜಾರಿಟಿ ಆಫ್ ದಮ್ ಟೇಮ್ಡ್ ಏನಲ್ಲ ಇಲ್ಲಿ, ಅದು ಕೂಡ ಕ್ಲೀನಾಗಿ ಕಾಣಿಸಿಗುತ್ತೆ. ಫ್ರೀಡಮಾಗಿ ಬಿಟ್ಟು ಬೆಳೆಸಿರುವಂಥ ಪ್ರಾಣಿಗಳಾಗಿರುತ್ತೆ. ಯಾವುದನ್ನು ಒಂದು ಯಾವುದೋ ಕೇಜಲ್ಲಿ ಇಟ್ಟು ಮಾಡಿರೋ ಅಂಥ ರೀತಿ ಯಾವುದೂ ಕಾಣಿಸ್ತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ವಾಯ್ಸ್ ಆಡಿಬಲ್ ಇದೆ ಅಂತಲೂ ಕೂಡ ಅಂದ್ಕೊತಿದ್ದೀನಿ. ನೋಡ್ಬೋದು ಇಲ್ಲಿ ಬರ್ರ ಇಲ್ಲಿ ನೋಡ್ರಿ. ಬ್ರೋ ಈ ಕಡೆ ಬನ್ನಿ ಬ್ರೋ, ನಾನು ಬಿಡ್ತೀನಿ ಬನ್ನಿ. 2 ರೌಂಡ್ ಬರೋದು, ಹೋಗಿ ಕೂತ್ಕೊಳ್ಳಿ ಆರಾಮ, ಹೋಗಿ ಕೂತ್ಕೊಂಡ್ಬಿಟ್ಟಿದೆ. ಸೊ ಟೇಮ್ಡ್ ಅಂತಾರಲ್ಲ ಇದೇ ರೀತಿಯೇ ಪಕ್ಷಿಗಳನ್ನ ಈ ರೀತಿ ಟ್ರೈನ್ ಮಾಡೋದು ಮೋಸ್ಟ್ ಫ್ರೆಂಡ್ಲಿ ಕಂಪೇರಿಟಿವ್ಲಿ ಟು ಅದರ್ ಪಕ್ಷಿಗಳು. ಸೊ ನೀವು ಕೇಜಲ್ಲಿಟ್ಟು ಫೀಡ್ ಹಾಕೋದಕ್ಕಿಂತ ಈ ರೀತಿ ಪ್ರಾಣಿಗಳನ್ನ ನೀವು ಬೆಳೆಸೋದು ಅಥವಾ ಸಾಕೋದು ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ.
ಕಂಪೇರೇಟಿವ್ಲಿ ಎಸ್ ಆ್ಯಸ್ ಕಂಪೇರ್ಡ್ ಅವಾಗಲೇ ಹೇಳಿದ ರೀತಿಯಲ್ಲಿ ಒಂದು ಕ್ಲೋಸ್ ಅಟ್ಮಾಸ್ಫಿಯರಲ್ಲಿ ಇದನ್ನು ಮಾಡಿರೋದ್ರಿಂದ ಯಾವುದೇ ರೀತಿ ಮನುಷ್ಯನ ಕೇಜ್ ಒಳಗಡೆ ಇಟ್ಟು ಪ್ರಾಣಿಗಳು ನೋಡೋದೇ ತುಂಬ ಇಂಪಾರ್ಟೆಂಟು. ಪ್ರಾಣಿಗಳನ್ನ ಕೇಜಲ್ಲಿ ಇಟ್ಟು ನೋಡೋದಕ್ಕಿಂತ ಅಥವಾ ಪಕ್ಷಿಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಮನುಷ್ಯರನ್ನ ಈ ಥರ ಕೂಡಾಕಿ ತೋರಿಸುವಂಥದ್ದೇ ತುಂಬ ಒಂದು ಒಳ್ಳೆ ಪರಿಸ್ಥಿತಿ ಅನಿಸುತ್ತೆ ಈಗಿನ ಕಾಲ ಮಟ್ಟಕ್ಕೆ ನೋಡಿದ್ರೆ. ಸೊ ತುಂಬ ಫ್ರೀಡಮು ಇರುತ್ತೆ ಅವಕ್ಕೂ ಕೂಡ. ಆಲ್ಮೋಸ್ಟ್ ಒಂದು ಸೈಟ್ ಅಷ್ಟು ಇದೆ ಈ ಜಾಗ, ಒಂದು ಸೈಟ್ಗಿಂತ ಜಾಸ್ತಿನೇ ಇದೆ. ಅಷ್ಟು ಜಾಗದಲ್ಲಿ ಫ್ರೀಡಮ್ ಆಗಿ ಅವ್ರನ್ನ ಬಿಟ್ಟಿದ್ದಾರೆ. ಹಿಂಗೆಲ್ಲ ಆಗುತ್ತೆ. ನೋಡಿ ಬ್ರೋ ಇಲ್ಲ ಅಂತ ಸಾಕು ಬರೋ ಇಲ್ಲ ಇಲ್ಲಿ ಬ್ರೋ ನೀವು ಕುತ್ಕೊಳ್ಳಿ ಬ್ರೋ ಪ್ಲೀಸ್, ನಾನು ಬರ್ತೀನಿ, ಬಿಡಲ್ಲ ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ. ಮೂಟೆ ತರಿಸ್ಬಿಡ್ತೀರಾ? ಮೂಟೆ ತರಿಸ್ಬಿಡೋದ? ಸನ್ಫ್ಲವರ್ ಒಂದು ಮೂಟೆ 2 ಮೂಟೆ ಇಲ್ಲಿ ಬರೀ ಅವ್ರಿಗೆ ಟ್ರೀಟ್ಸ್ ಗೊತ್ತಾಯ್ತು. ಬರೀ ಜನ ತಿನ್ನೋದು. ನಾನು ಕಣ್ಣು ಮುಚ್ಚಿರ್ತೀನಲ್ಲ. ಬನ್ನಿ ಬ್ರೋ, ಹಂಗೆ ಬನ್ನಿ ಬೇಡ. ಅಕ್ಕ ಇದು ಡೋರ್ ತೆಗಿಬಾ, ಅಕ್ಕ ಲಾಕು. ಇದಾಗಿತ್ತು ಇವತ್ತಿನ ಒಂದು ಲಾಗ್ ಕಂಪ್ಲೀಟಾಗಿ. ಇನ್ನಷ್ಟು ಮಾಹಿತಿಗಳು, ಇನ್ನಷ್ಟು ವಿಷಯಗಳು ಏನೇನಿದೆಯೋ ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಏನೇನು ಬೇಕಿದೆಯೋ ಅದು ಪ್ರತಿಯೊಂದನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿದ್ದೀನಿ. ಅದಷ್ಟೇ ಅಲ್ಲದೆ ಹೆಚ್ಚು ಮಾಹಿತಿ ಬೇಕಾಗಿದ್ದಲ್ಲಿ ಅವ್ರ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ನಾವು ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಅದಷ್ಟೇ ಅಲ್ಲದೆ ಆದಷ್ಟು ಬೇಗನೆ ನೀವಿಲ್ಲಿ ತಲುಪ್ಬೋದು. ನಾವು ಸೋಲೂರು ಹಾಸನ ವೇಗೆ ಹೋಗ್ಬೇಕಾರೆಲ್ಲ ಕೂಡ ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಕ್ಕಳನ್ನ ಎಸ್ಪೆಷಲಿ ನಾನು ಇಲ್ಲಿ ಮೆಜಾರಿಟಿ ನೋಡಿದೆ ಮಕ್ಕಳುಗಳನ್ನ. ಸೊ ತುಂಬ ಜನ ಮಕ್ಕಳುಗಳು ಕಾಣಿಸಿರ್ತಾರೆ. ಮಕ್ಕಳುಗಳಿಗೆ ಒಂದು ಒಳ್ಳೆ ಎಂಜಾಯ್ಮೆಂಟ್ ಕೂಡ ಆಗುತ್ತೆ. ಜೊತೆಗೆ ನೋಡಿಲ್ದಿರೋ ಅಥವಾ ಸಾಕಕ್ಕೆ ಆಗದೇ ಇರೋ ಪ್ರಾಣಿಗಳನ್ನ ಇಲ್ಲಿ ಅವ್ರಿಗೆ ನೋಡಿ ಮನೋರಂಜನೆ ಕೊಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಒಂದು ಅದ್ಭುತವಾದಂಥ ಲಾಗ್. ಯಾವಾಗಲೂ ಟೆಕ್ನಾಲಜಿ, ಮೊಬೈಲು, ಗೇಮಿಂಗು, ಮಾಲು ಅಂತ ಸುತ್ತಾಡುವಂಥ ಜನಗಳಿಗೆ ಬನ್ನಿ, ಪ್ರಾಣಿಗಳನ್ನ ನೋಡಿ, ಮನುಷ್ಯನ ಬೆರೆಯೋದು ಹೆಂಗೆ ಅಂತ ಕಲ್ತ್ಕೊಳ್ಳಿ. ಈ ರೀತಿ ಜಾಗಗಳಿಗೆ ಬಂದಾಗಲೇ ಗೊತ್ತಾಗೋದು ಈ ಥರ ಎಲ್ಲ ಇದೆ ಅಂತ. ಏನು ನೋಡದೇ ಇರೋ ಪ್ರಾಣಿಗಳು ಪಕ್ಷಿಗಳು ಅಂತಲ್ಲ, ಬಟ್ ಆದರೂ ಕೂಡ ಗೊತ್ತಿಲ್ಲದಿರೋರಿಗೆ ಈ ಥರ ಜಾಗಗಳು ಗೊತ್ತು ಮಾಡಿಸೋದು ಇಂಪಾರ್ಟೆಂಟ್ ಆಗಿದೆ. ಸೊ ರನ್ನಿಂಗ್ 6 ತಿಂಗಳಿಂದ ಇದೆ, ಶುರುವಾಗಿ 4 ವರ್ಷ ಆಯಿತು ಅಂತ ಕೂಡ ಹೇಳಿದ್ರು. ರನ್ನಿಂಗ್ 6 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ನಡೀತಿದೆ. ವೀಕೆಂಡ್ಸ್ಗಳಲ್ಲಿ ಕೊಡೋದು, ವೀಕೆಂಡ್ ಇದ್ರೂ ಪರವಾಗಿಲ್ಲ ಬರ್ಬೋದು. ಎಷ್ಟೇ ರಶ್ ಇದ್ದರೂ ಗೈಡ್ಗಳಿದ್ದಾರೆ, ಇಂಡಿವಿಜುವಲಾಗಿ ಕೇರ್ ಮಾಡ್ತಾರೆ. ಸೊ ಆರಾಮಾಗಿ ಓಡ್ಬೋದು ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ಒಂದು ಲಾಗ್. ನಿಮಗೆ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೊಮ್ಮೆ ನಿಮಗೆ ಈ ಚಾನಲಲ್ಲಿ ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಅಂಟಿಲ್ ನೆಕ್ಸ್ಟ್ ಲಾಗ್, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೆಲ್ಲರನ್ನೂ ಅಷ್ಟು ಕ್ಲೀನಾಗಿ ನೋಡಿಕೊಂಡು ಅಲ್ಲಿ ಏನೇನು ತೋರಿಸ್ಬೇಕಿತ್ತು ಕ್ಲೀನಾಗಿ ತೋರಿಸಿದ್ದಕ್ಕೆ ಪ್ರತಿಯೊಬ್ಬರಿಗೂ ಆ ಒಂದು ಟೀಮ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ, ನೀವು ಯಾರು ಹೋಗಿಲ್ವೋ ದಯವಿಟ್ಟು ಆದಷ್ಟು ಬೇಗನೆ ಒಮ್ಮೆ ಹೋಗಿ ಬನ್ನಿ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.